UPSC 2026 ಪ್ರಿಲಿಮ್ಸ್ ಒಳಗಿರುವಂತಹ ಒಂದು ಕ್ವಶನ್, ವಿತ್ ರೆಫರೆನ್ಸ್ ಟು ಮಾಧವ ನ್ಯಾಷನಲ್ ಪಾರ್ಕ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಅಂದ್ರೆ ಮಾಧವ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಪಟ್ಟಂಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಕೇಳಿದರು. ಸ್ಟೇಟ್ಮೆಂಟ್ಸ್ಗಳನ್ನ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ವಾಸ್ ಡಿಕ್ಲೇರ್ಡ್ ಅ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಹೌದು, ಇದೊಂದು ಹುಲಿ ಮೀಸಲು ಪ್ರದೇಶ. ಮಾರ್ಚ್ 9, 2025 ಇದನ್ನ ದೇಶದ 58ನೇ ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಸ್ಟೇಟ್ಮೆಂಟ್ 2, ಸಾಕ್ಯ ಸಾಗರ ವಿಚ್ ಈಸ್ ಡೆಸಿಗ್ನೇಟೆಡ್ ಆಸ್ ರಾಮ್ಸರ್ ಸೈಟ್ ಈಸ್ ಸಿಚುವೇಟೆಡ್ ವಿದಿನ್ ದಿಸ್ ನ್ಯಾಷನಲ್ ಪಾರ್ಕ್. ಸಾಕ್ಯ ಸಾಗರ ಅನ್ನುವಂತಹ ಒಂದು ಈ ರಾಮ್ಸರ್ ಪ್ರದೇಶ ಅಥವಾ ರಾಮ್ಸರ್ ತಾಣ ಇದ ಮಾಧವ ನ್ಯಾಷನಲ್ ಪಾರ್ಕ್ ಒಳಗೆ ಕಂಡು ಬರ್ತೈತೆ ಅಂತ ಕೇಳಿದಾರು. 100% ಹೌದು. ಜುಲೈ 2022 ಇದನ್ನ ಈ ಸಾಕ್ಯ ಸಾಗರ ಅನ್ನುವಂತಹ ಒಂದು ಸರೋವರವನ್ನ ರಾಮ್ಸಾರ್ ತಾಣ ಪಟ್ಟಿ ಕೂಡ ಸೇರಿಸಿದಾರ. ಇದೊಂದು ಕೃತಕ ಸರೋವರ. ಇದು ಪೂರ್ತಿ ಇದರ ಏರಿಯಾ ಮಾಧವ ರಾಷ್ಟ್ರೀಯ ಉದ್ಯಾನವನದೊಳಗನ ಕಂಡು ಬರ್ತದೆ. ಇನ್ನು ಥರ್ಡ್ ಸ್ಟೇಟ್ಮೆಂಟ್ ಹಿಂಗೆ ಕೊಟ್ಟಿದ್ದಾರೆ, ಇಟ್ಸ್ ಏರಿಯಾ ಈಸ್ ಶೇರ್ಡ್ ಬಿಟ್ವೀನ್ ಮಧ್ಯಪ್ರದೇಶ ಆ್ಯಂಡ್ ರಾಜಸ್ಥಾನ. ದಿಸ್ ಇಸ್ ಇನ್ಕರೆಕ್ಟ್. ಯಾಕಂದ್ರೆ ಈ ಮಾಧವ ರಾಷ್ಟ್ರೀಯ ಉದ್ಯಾನವನ ಪೂರ್ತಿ ಪ್ರದೇಶ 355 ಸ್ಕ್ವೇರ್ ಕಿಲೋಮೀಟರ್ ಪೂರ್ಣ ಪ್ರದೇಶ ಇರುವುದು ಮಧ್ಯಪ್ರದೇಶದ ಶಿವಪುರಿ ಡಿಸ್ಟಿಕ್ ಒಳಗ. ಇದು ರಾಜಸ್ಥಾನಕ್ಕೆ ಹಂಚಿಕೆ ಆಗಿಲ್ಲ. ಇದು ಪೂರ್ತಿ ಮಧ್ಯಪ್ರದೇಶದೊಳಗ ಅದ. ಟೋಟಲ್ ನಮ್ಮ ದೇಶದಾಗ 107 ರಾಷ್ಟ್ರೀಯ ಉದ್ಯಾನವನಗಳದಾವು. 44,400 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಪೂರ್ತಿ ರಾಷ್ಟ್ರೀಯ ಉದ್ಯಾನವನಗಳ ಅದಾವು ನಮ್ಮ ದೇಶದಾಗ. ಇನ್ನು ಅತಿ ಹೈಯೆಸ್ಟ್ ಮಧ್ಯಪ್ರದೇಶದಾಗ ಅದಾವ 11 ರಾಷ್ಟ್ರೀಯ ಉದ್ಯಾನವನ. ಸೆಕೆಂಡ್ ಅಂಡಮಾನ್ ನಿಕೋಬಾರ್ದಾಗ ಬರ್ತಾವು. ಈ ರಾಜ್ಯದೊಳಗ ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದ್ರೆ ಅಸ್ಸಾಂದಾಗ 8 ರಾಷ್ಟ್ರೀಯ ಉದ್ಯಾನವನಗಳ ಅಸ್ಸಾಂ ರಾಜ್ಯದಾಗ ಕಂಡು ಬರ್ತಾವೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ನಮ್ಮ ಕರ್ನಾಟಕದಾಗ 5 ರಾಷ್ಟ್ರೀಯ ಉದ್ಯಾನವನಗಳದಾವು. ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಾಗ ಕಂಡು ಬರುವಂತ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ 1936 ಸ್ಥಾಪನೆ ಆಗ್ಯದ. ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಹೇಳಿ ಕಮೆಂಟ್ ಹಾಕ್ರಿ.